ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ 3 ಇಯರ್ಸ್ ಬ್ಯಾಕ್ ನಾನು ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡುವಾಗ ಅನ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಚಿಕನ್ ರೆಸಿಪಿ. ಚಿಕನ್ ತೊಳೆನ ಸ್ಟಾರ್ಟ್ ಮಾಡೋಣ. ಉಳಿಸ್ತೇಲಲ್ಲಿ ಒಬ್ಬನೇ ತಿಂದ್ಬಿಡ್ತೇವೆ ನೀವು ಕೊಡಲ್ಲ. ಚಿಕನ್ನ ನೀಟಾಗಿ 2 ಸಾರಿ ತೊಳ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಚಿಕನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇಲ್ಲಿ ಮತ್ತೆ ಎಷ್ಟನೇ ಕ್ಲಾಸ್ ಹೇಳೋಣ? 9th. ಬಾ ಹೆಂಗೈತೆ ಸರ್ ನಿಮ್ಮ ಹೆಡ್ಮಾಸ್ಟರ್ ಯಾರಲ್ಲ? ಹೆಡ್ಮಾಸ್ಟರ್ ಸರ್ ಹೆಸರು ಏನೈತಲ್ಲ ನಿಮ್ಮ ಹೆಡ್ಮಾಸ್ಟರ್? ಉಳ್ಕೊಂಡೈತಾರೆ ಇನ್ನೂ ಇದಾನ? ಉಳ್ಕೊಂಡೈದಾರೆ ಸರ್ ಅದು ಇದ್ದಾರ ಆಯ್ತಾರ? ಯಾರು ನಿಮ್ಗೆ ಇವಾಗ ಹೆಂಗೆ ಗೊತ್ತಾ, ಒಂದೊಂದು ಇದಕ್ಕೆ ಇರ್ತಲ್ಲಪ್ಪ, 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸು ಗೋವಿಂದಪ್ಪ ಸರ್ ಅಂತ. ಅದೇ ನೋಡಿ ಗೋವಿಂದಪ್ಪ ಸರ್. ನಾವು ನಾವು ಓದ್ಬೇಕಾರೆ SLC 8, 9, 10 ಸ್ವಲ್ಪ ಏನಾನು ಹೋಮ್ವರ್ಕ್ ಮಾಡ್ಕೊಂಬಂದ್ರೆ ಸರಿಯಾಗಿ ಹೊಡಿತಿದ್ರಿ ಅಪ್ಪ. ನೀನು ನೋಡಿದ್ರೆ ಹಂಗೆ ಅದಾರ, ಈಗಲೂ ಹಂಗೆ ಅದಾರ. ಹೌದಾ? ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀಯ ನೀನು? ಹಾಂ ಮಾಡ್ತೀನಿ. ಏನೇನು ಮಾಡ್ತೀಯ? ಹೋಮ್ವರ್ಕ್ ಮಾಡು. ಮತ್ತೆ ಮೆಣಸಿನ್ಕಾಯಿ ಬಂದು ಫುಲ್ಲು ಚಿಕ್ಕ ಕಟ್ ಮಾಡಿದ್ರೆ ಟೇಸ್ಟ್ ಬರಲ್ಲ ಅವು ಯಾವಾಗಲೂ. ಇಷ್ಟು ಮಿನಿಮಮ್ ಈ ಸೈಜಲ್ಲಾದ್ರೂ ಇದ್ದರೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಆಗಿ ಚೆನ್ನಾಗಿ ಫ್ರೈ ಆದರೆ ಮೆಣಸಿನ್ಕಾಯಿನೂ ತಿನ್ಬೋದು, ಆ ಥರ ಟೇಸ್ಟ್ ಇರುತ್ತೆ. ಅಡುಗೆ ಮಾಡೋಕೆ ಒಬ್ಬ ದೊಡ್ಡ ವ್ಯಕ್ತಿಗಳನ್ನ ಕರ್ಕೊಂಬಂದಾನೆ. ಯಾಕಂದ್ರೆ ನನಗೆ ಅಡುಗೆ ಮಾಡೋಕೆ ಅಷ್ಟೊಂದು ಬರಲ್ಲ, ಹಂಗಾಗಿ ದೊಡ್ಡ ವ್ಯಕ್ತಿಗಳು ಬಂದರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೋಡಿದೆ ಎಲ್ಲ ನನಗೆ ರೆಡಿ ಮಾಡಿ ಕೊಡ್ತಿದಾರ. ಈಗ ಅವರೇ ಅಡುಗೆ ಎಲ್ಲ ಅವರೇ ಮಾಡೋದೀಗ. ನಾವೇನಿದ್ರೆ ಜಸ್ಟ್ ಸುಮ್ಮನೆ ಹೆಲ್ಪರ್ ಇದ್ದಂಗೆ. ನೋಡು ಹೆಂಗೆ ಕ್ಲೀನ್ ಮಾಡ್ತಿದಾರೆಲ್ಲ. ತಾಮ ಮೇಡಮ್ ಕೊಡ್ರಿ ಮೇಡಮ್. ನಿಮ್ದು ಯಾವ್ರು ಮೇಡಮ್? ಹಾಂ ಯಾವರು? ಹಾಂ ಸರಿಯಾಗಿ ಹೇಳು ಮೇಡಮ್, ಅಲ್ಲಿ ಜನಕ್ಕೆ ಅರ್ಥ ಆಗ್ಬೇಕಲ್ಲ ನಿಮ್ದು ಯಾವ್ರು ಅಂತ. ಹೇಳು ಅಲ್ಲಿಗ, ಅಲ್ಲಿ ಹೇಳು, ಅಲ್ಲಿ ಹೇಳು ನಿಮ್ದು ಯಾವ್ರು ಹೇಳು. ಹಾಂ ನಿಮ್ಮ ಅಪ್ಪನ ಹೆಸರು? ನಿಮ್ಮ ಅಮ್ಮನ ಹೆಸರು ಏನು? ಓಕೆ ಓಕೆ ಓಕೆ. ಮಾಡೋಕೆ ಎಲ್ಲ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇವೆಲ್ಲ ರೆಡಿಯಾಗಿದ್ದಾವೆ. ಇವಾಗ ಬನ್ನಿ ಒಲೆ ಅಂಟಿಸ್ಬಿಟ್ಟು ನಾವು ಅಡುಗೆ ಚಿಕನ್ ಸ್ಟಾರ್ಟ್ ಮಾಡೋಣ. ಬಿಡು ತಿಕ್ಕೆ ಲೇಪತಿ ಇಟ್ಕರಿ. ನೀನು ಅವ್ನು ಕೊಡ್ತಾನೆ ಬಾಗುಂಡು ನೀನು. ಫೈನಲ್ ಆಗಿ ಒಲೆ ಅಂಟತೈತೆ, ಲೈಟಾಗಿ ನಿಧಾನಕ್ಕೆ ಅಂಟತೈತೆ. ಅಂಟಿದ್ರೆ ಇನ್ನೇನು ತಲೆನೋವಿರಲ್ಲ ನಮಗೆ, ಅದೇ ಮೇನ್. ಎಲ್ಲಿಗಿದ್ದಾರಣೆ? ಇನ್ನೊಂದು ಪೇಪರ್ ಇತ್ತು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹಿಂಗೆ ಹಾಕ್ಬಿಡ್ತೀವಿ. ಓಕೆ, ಫೈನಲ್ ಆಗಿ ಬೆಂಕಿ ಅಂಟಿತ್ತು. ಮಾತ್ರ ಇಡೋಣ. ಇರು ಪೃಥ್ವಿ, ಹಾಕನ್ನೋದು ಹಾಕು. ಚೆನ್ನಾಗಿ ಅದು ಇದಾಗಬೇಕು, ವಾಟ್ರೆಲ್ಲ ಚೆನ್ನಾಗಿ ಹೋದರೆ. ಎಣ್ಣೆ, ಓಕೆ, ಸ್ವಲ್ಪ ಕರಿಬೇವು, ಈರುಳ್ಳಿ,
ಫ್ರೆಂಡ್ಸ್, ಇವತ್ತು ಚಿಕನ್ ಹಾಕೋಣ. ಓಕೆ, ಅರಶಿನ ತಗೊಂಬ. ಜಾಸ್ತಿ ಇರ್ಬೇಡ ಪಾಪಕ್ಕೆ. ಅದೇ ತೋರ್ಸಬೇಕಿತ್ತಲ್ಲ. ಸ್ವಲ್ಪ ಅರಶಿನ, ಸ್ವಲ್ಪ ಬೇಳೆ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಬೇಯಿಬಿಟ್ಬಿಡ. ಚಿಕನ್ ಚೆನ್ನಾಗಿ ಬೇಯ್ಬಿಟ್ಟು ಚಿಕನ್ ಆಲ್ರೆಡಿ 70% ಬಂದಿದೆ. ಈಗ ಸ್ವಲ್ಪ ಟೊಮೊಟೊ ಹಾಕೊಳ್ಳೋಣ, ಕೊಯ್ದಿಟ್ಕೊಂಡಿರೋಂಥ ಟೊಮೊಟೊನ. ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಧನಿಯಾ ಪೌಡರ್, ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮು ಅದನ್ನು ಹಾಗೆ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ರೊಟ್ಟಿಗೆ ರೈಸ್ಗೆ ಬೇಕಂದರೆ ನೀವು ಇದೇ ಥರ ಹಿಂಗೆ ಫುಲ್ ಇದು ಮಾಡ್ಕೊಬೋದು, ರೋಸ್ಟ್ ಟೈಪಲ್ಲಿ ಮಾಡ್ಕೊಬೋದು. ಬಟ್ ನೀವು ಸ್ವಲ್ಪ ಅನ್ನಕ್ಕೆ ಅದಕ್ಕೆ ಏನೇನು ಬೇಕಂದರೆ ಒಂದು ಗ್ಲಾಸ್ ವಾಟ್ರ್ ಆ್ಯಡ್ ಮಾಡ್ಕೊಳ್ರಿ. ಒಂದು ಗ್ಲಾಸ್ ಸರಿಯಾಗಿಲ್ಲ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸರಿ ಇದ್ರೆ ಅಂದರೆ ಇನ್ನೊಂದು ಗ್ಲಾಸ್ ವಾಟ್ರ್ ಆ್ಯಡ್ ಮಾಡ್ಕೊಬೋದು ಎಕ್ಸ್ಟ್ರಾ. ಚೆನ್ನಾಗಿ ಬೇಯ್ತಿದೆ, ಬೇಯಲಿ. ಚೆನ್ನಾಗಿ ಬೇಯ್ತಿದೆ, ಇವಾಗ ಬೇಯಲಿ. ಸ್ವಲ್ಪ ಟೇಸ್ಟ್ ಮಾಡೋಣ. ಉಪ್ಪು ಖಾರ ಇನ್ನೂ ಹಾಕಿಲ್ಲ. ಖಾರ ಪುಡಿ ಹಾಕೋಣ. ಖಾರ ಅಷ್ಟೊಂದಿಲ್ಲ ನಮ್ಮ ಖಾರ ಪುಡಿ, ಹಂಗಾಗಿ 3 ಸ್ಪೂನ್ ಹಾಕ್ತೀನಿ. ಚೆನ್ನಾಗಿ ಖಾರ ಪುಡಿ ಹಾಕಿ ಬಿಟ್ಟು ಒಂದು 15 ನಿಮಿಷ ಬಿಟ್ಟ ಮೇಲೆ ಈ ಥರ ಆಗುತ್ತೆ. ಕುದಿ ಸ್ಟಾರ್ಟ್ ಆಗಬೇಕು. ಇವಾಗ ನೀರಿಗೆಲ್ಲ ಇನ್ನೊಂದು ಲೋಟ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ನೀರು ಹಂಗಿರಲಿ ಅಂತ. ಇವಾಗ ಜಸ್ಟ್ ಕುದಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಎಲ್ಲ ಮುಗಿತು, ಚೆನ್ನಾಗಿ ಬೆಂದಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ನಮ್ಮ ಮನೆ ಹತ್ರ ನಾವು ಬಾಳೆದು ಎಲೆ ಹಾಕ್ಕೊಂಡಿದ್ದೀವಿ ಆಗಲಿಕ್ಕೆ. ನಮಗೆ ಬಾಳೆ ಎಲೆಗೆ ಏನು ತೊಂದರೆ ಇಲ್ಲ, ನಮ್ಮ ಮನೆ ಹತ್ರನೇ ಸಿಗುತ್ತೆ ಎಲ್ಲ. ಹಾಗಾಗಿ ಊಟ ಮಾಡೋಕ್ಕೆ ಒಂದು ಒಳ್ಳೆ ಬಾಳೆ ಎಲೆ ತಗೊಂಡೋಗಿ ಬಂದಿದ್ದೀನಿ. कौन सा ಎಲ್ಲ ಅಡುಗೆ ಆಯಿತು.
ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಪೃಥ್ವಿ ರೆಡಿನಾ ಬ್ಯಾಟಿಂಗ್ಗೆ? ನಂಗೆ ಯಾಕೆ ಈರುಳ್ಳಿ ಕಡಿಮೆ, ಅವನಿಗೆ ಯಾಕೆ ಜಾಸ್ತಿ? ಓಕೆ. ಫೈನಲ್ ಆಗಿ ರೆಡಿ ಆಗಿದೆ. ಟೇಸ್ಟ್ ಮಾಡಿಬಿಡೋಣ. ಸಾಕಾಗುತ್ತೆ. ಮನೆಗಳ ಲೆಮನ್ ಎಲ್ಲ ಎಷ್ಟು ಫೀವರ್ ಇದೆ ನೋಡಿ, ಎಷ್ಟು ವಾಸನೆ ಇದೆ. ಟೇಸ್ಟ್ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.